ಕಲೆ ಅನ್ನುವಂಥದ್ದು ಯಾರಪ್ಪನ ಸೊತ್ತಲ್ಲ. ಸಿಕ್ಕಿರುವಂತಹ ಅವಕಾಶಗಳಲ್ಲೇ ತಮ್ಮ ಅದ್ಭುತವಾದಂತಹ ವಿಡಿಯೋ ಹಾಗೆಯೇ ಕಾಮಿಡಿ ಕಚಗುಳಿಯ ಮೂಲಕ ಇಷ್ಟೂ ದಿನ ಕರ್ನಾಟಕದ ಒಂದು ಜನರ ಮನಸ್ಸನ್ನ ಗೆದ್ದಿದ್ದಂತಹ ಮಲ್ಲು ಜಮಖಂಡಿ ಅವರು ಈಗ ಬೆಳ್ಳಿ ಪರದೆಯಲ್ಲೇ ಕಮಾಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ಅವರ ವಿದ್ಯಾ ಗಣೇಶ ಅನ್ನುವಂತಹ ಒಂದು ಅದ್ಭುತವಾದ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳ್ಳಿ ಪರದೆಯಲ್ಲಿ ಮಿಂಚಲು ರೆಡಿ ಆಗಿದೆ. ಸದ್ಯ ಮಲ್ಲು ಜಮಖಂಡಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರ ಸಿನಿಮಾ ಜರ್ನಿ ಆಗಿರ್ಬೋದು, ಹಾಗೆಯೇ ಏನಕ್ಕೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಅವರು ಶೇರ್ ಮಾಡ್ತಾ ಹೋಗ್ತಾರೆ. ಮಲ್ಲು ಜಮಖಂಡಿ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಆರಾಮದೀವಿ, ನೀವು ಹೆಂಗಿದ್ರಿ? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಯೂಟ್ಯೂಬ್ ವಿಡಿಯೋಗಳಲ್ಲೆಲ್ಲ ನಿಮ್ಮ ಕಾಮಿಡಿ ಕಚಗುಳಿಯನ್ನ ಎಂಜಾಯ್ ಮಾಡ್ತಿದ್ವಿ, ಈಗ ಬೆಳ್ಳಿ ಪರದೆಯಲ್ಲಿ ನೋಡುವಂತ ಕ್ಷಣ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗ್ತತ್ರಿ. ಏನು ಯೂಟ್ಯೂಬ್ ಇಂದ ಆಮೇಲೆ ಸಿನಿಮಾಗೆ ಬರೋದು ಮುಂಚೆ ಒಂದು ಮಾಡಿದ್ದೀವ್ರಿ ನನ್ನಾಕಿ ಅಂತ ಹೇಳಿ, ಬಟ್ ಅದು ಫೋನ್ ಒಳಗೆ ಮಾಡಿದ್ದೆ. ಇದು ಸಿನಿಮಾ ಪ್ರೊಫೆಷನಲ್ ಆಗಿ ಸಿನಿಮಾ ಹೆಂಗಿರ್ತೈತಿ ಆ ವೇ ಒಳಗೆ ಮಾಡಿದಂಥದ್ದು. ಮುಖ್ಯ ಕಾರಣ ವಿದ್ಯಾ ಗಣೇಶ್ ಆಗಿ ನಾವು ಇಲ್ಲಿ ಮಾತಾಡೋಕೆ ಕಾರಣ ಡೈರೆಕ್ಟರ್ ಉಮೇಶ್ ಸರ್ ಅವರು, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಸರ್ ಅವರು. ಭಾಳ ದೊಡ್ಡ ಟೆಕ್ನಿಷಿಯನ್ ಐತಿ ಇದ್ರಾಗ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು, ಕಲಿಯಾಕ ಒಂದೇನೋ ಅವಕಾಶ ಅಂತ ಅನ್ಕೋಬಹುದು. ನಾವು ಫೋನ್ ಒಳಗೆ ಏನೋ ಮಾಡಿರ್ಲಿ ನಮ್ದು ಒಂದು ಇರ್ತೈತಿ, ಅಲ್ಲಿ ನಮ್ಗೆ ಹೆಂಗೆ ಬೇಕು ನಮ್ಮ ಅನುಕೂಲ ತಕ್ಕಂಗೆ ಇರ್ತೈತಿ. ಸೊ ಇಲ್ಲಿ ಏನೈತಿ, ಇದ ವೇದಾಗ ಹೋಗ್ಬೇಕು. ಏನಾದರೂ ನಾವು ಯೂಟ್ಯೂಬ್ ಒಳಗೆ ಏನೈತಲ್ಲ ಒಂಚೂರು ಅದಕ್ಕಿಂತ ಅಪ್ಡೇಟ್ ಅನ್ನೋಂಗೆ ಅಷ್ಟೇ. ಅದು ಬಿಟ್ಟು ಅಲ್ಲಿಗೆ ಇಲ್ಲಿಗೆ ಭಾಳ ಫರ್ಕ್ ಅಂತ ಏನು ಅನ್ಸಂಗಿಲ್ಲ, ಅಂದ್ರೆ ನಮ್ಮನ್ನು ನೋಡಕ್ಕೆ. ಸೊ ಕಂಪ್ಲೀಟ್ಲಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಐತ್ರಿ ಸಿನಿಮಾ, ಚಂದ ಆಗೈತ್ರಿ. ಹಾಂ, ವಿದ್ಯಾ ಅಂತಂದ್ರೆ ಹೀರೋಯಿನ್, ಗಣೇಶ ಅಂದ್ರೆ ನೀವಾ? ವಿದ್ಯಾ ಹೀರೋಯಿನ್ ಹೆಸರ, ಗಣೇಶ್ ನನ್ನ ಹೆಸರು ಸಿನಿಮಾದಾಗ್ರಿ. ಓಕೆ. ಸೊ ಇಷ್ಟು ದಿನ ಕಾಮಿಡಿ ಮೂಲಕ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಕರ್ನಾಟಕ ಜನರಿಗೆ. ಈಗ ಲವರ್ ಬಾಯ್ ಏನಾದ್ರು ಕಮಾಲ್ ಮಾಡಿದ್ರ ಬೆಳ್ಳಿ ಪರದೆಯಲ್ಲಿ? ಯಾವ ಜಾನರಲ್ಲಿ ಬರ್ತಾ ಇದೆ? ಹೆಂಗಿತ್ತು ಶೂಟಿಂಗ್ ಟೈಮಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ? ಚಲೋ ಐತ್ರಿ. ಅದೇ ಹೇಳಿದ್ನಲ್ರಿ, ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲ ಟೀಮ್ ಎಲ್ಲ ನಮ್ಮ ಟೀಮ್, ಆಮೇಲೆ ಬೀದರ್ ಟೀಮ್, ಬೆಂಗಳೂರು ಟೀಮ್ ಎಲ್ಲರೂ ಕೂಡ್ಕೊಂಡು ಆ ಕಡೆ ಜಮಖಂಡಿ ಸುತ್ತಮುತ್ತ ಆಗೈತ್ರಿ ಶೂಟಿಂಗ್. ಚಲೋ ಅನ್ಸಾತೈತ್ರಿ. ಫ್ರೇಮ್ ಬೈ ಫ್ರೇಮ್ ವರ್ಕ್ ಮಾಡೋದಿರ್ತೈತಿ ಅಲ್ರಿ. ನಮ್ಮಲ್ಲಿ ಏನೈತಿ, ಒಂದೇ ಒತ್ತಾಟಿಗೆ ಹೊಂಟು ಬಿಡ್ತೀವಿ ನಾವು ನಮ್ಮ ಯೂಟ್ಯೂಬಲ್ಲಿ ಮಾಡಾಗ. ಇಲ್ಲೆಲ್ಲ ಕ್ಲೋಸ್ ಹಿಂಗೆ ಅಂತ ಅಂದ್ಕೊಂಡು ಮಾಡ್ಸ್ಯಾರ್ರಿ. ಚಲೋತಂಗೆ ಮಾಡ್ಸ್ಯಾರ ನಮ್ಮ ಉಮೇಶ್ ಸರ್, ಟೋಟಲ್ ಟೀಮ್ ಎಲ್ಲ. ನಾವು ಏನು ಕಲ್ತಾ ಹುಟ್ಟಿದವ್ರಲ್ಲ, ಅಲ್ಲಿ ಇನ್ನೂ ಕಲ್ತವ್ರು ಅಂತಲ್ಲ, ಬಟ್ ಏನೋ ಕಲ್ಕೊಂತ ಮಾಡ್ಕೊತ ಹೊಂಟೀವ್ರಿ. ಜೋಡಿ ಸಿಕ್ಕವರು ನಮ್ಮನ್ನು ಕರ್ಕೊಂಡು ಹೊಂಟವರು ಎಲ್ಲ ಚಲೋ ಅಂತ ಅದಾರಲ್ಲ, ಹಂಗಾಗಿ ಎಲ್ಲ ಚಲೋ ಆಗತ್ತೈತಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಆಶೀರ್ವಾದ ಭಾಳ ಐತಿ. ಒಂಥರ ಮನಿ ಮಗನಂಗೆ ಟ್ರೀಟ್ ಮಾಡ್ತಾರೆ ನಮ್ಗೆ. ಸೊ ಅದ ಇಲ್ಲಿ ಮಟ್ಟ ಕರ್ಕೊಂಬಂದಿರೋದು. ಇನ್ನು ಅವ್ರ ಪ್ರೀತಿ ಗಳಿಸಕ್ಕೆ ಏನೇನು ಮಾಡ್ಬೇಕು ಆ ಪ್ರಯತ್ನ ಮಾಡ್ತಿರ್ತೀವಿ. ಚಲೋ ಅನ್ಸೈತ್ರಿ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪಾತ್ರವನ್ನ ಮಾಡ್ತಾ ಇದ್ರ? ಗಣೇಶ ಅಂತಂದ್ರೇನೆ ಒಂದು ಲವರ್ ಬಾಯ ಅಥವಾ ಏನಾದ್ರು ಯಾವ ಜಾನರ್ ಅಲ್ಲಿ ಬರ್ತಾ ಇದೆ? ಸೊ ಹೆಂಗ್ ಪ್ರಿಪರೇಷನ್ಸ್ ಎಲ್ಲ ಇತ್ತು ನಿಮ್ ಸಿನಿಮಾ ಅಂತಂದ್ರೆ? ನಾವು ಯೂಟ್ಯೂಬ್ ಒಂದು ಚಾನಲ್ ಅಲ್ಲಿ ಒಂದು ಕಂಟೆಂಟ್ ವಿಡಿಯೋಸ್ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತ ಪ್ರಿಪರೇಷನ್ಸ್, ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಒಂದು ಸಿರಿ ಪ್ರೇಕ್ಷಕರ ಒಂದು ಮನಸ್ಸನ್ನ ಗೆಲ್ಲೋದು. ಸೊ ನಿಮ್ ಪಾತ್ರಕ್ಕೆ ಯಾವ ರೀತಿಯಂತಹ ತಯಾರಿಯನ್ನ ನಡೆಸಿದ್ರಿ ಅಂತ? ಮಿಡಲ್ ಕ್ಲಾಸ್ ಹುಡುಗನ ರೂಲ್ ರೀ ನಂದು. ಸಿಂಪಲ್ ಇರ್ತೀನಿ. ಕಾಸ್ಟ್ಯೂಮ್ ಎಲ್ಲ ಮನಗಂಡ ಮಾಡಿಸಿದ್ರು ನಮಗೆ, ಹೇಳಿ ತಕ್ಕಂಗೆ ಮಾಡಿಸಿರೋಂಥದ್ದು. ಆಮೇಲೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ. ಒಂದು ಲವ್ ಸ್ಟೋರಿ ಒಳಗೆ ಹೋಗಿ ಲಾಸ್ಟಿಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ಇದ್ರೈತೆ. ಜಾಸ್ತಿ ಎಲ್ಲ ಹೇಳಕ್ಕೆ ಬರಲ್ಲ ರೀ, ಹಾಗಾಗಿ. ಸೊ ಚಲೋ ಐತ್ರಿ. ನೋಡಿರ್ತೀರಿ ನೀವು, ಒಂದು ಸಿನಿಮಾ ನೋಡಿದ್ಮೇಲೆ ಅನಿಸ್ತಿತ್ತು ಇಂಥ ಒಂದು ಲವ್ ಸ್ಟೋರಿ ಇಲ್ಲೇ ಎಲ್ಲೋ ಆಗೈತೆ ಅನ್ನುವಂಥದ್ದು, ಇಲ್ಲ ನಮ್ಮ ಲೈಫ್ನಾಗ ಅನುಭವಿಸಿರೋವಂಥದ್ದು, ಇಲ್ಲ ನಮ್ಮ ಫ್ರೆಂಡ್ರ ಅನುಭವಿಸೋಣ ಅನ್ನುವಂಥದ್ದು. ಸೊ ಅದಕ್ಕೆ ರಿಲೇಟೆಡ್ ಆಗುವಂಗೆ ಐತ್ರಿ. ಚಲೋ ಐತ್ರಿ ಓವರಾಲ್ ಎಲ್ಲ. ಸೊ ಸೆಲೆಬ್ರೇಷನ್, ಓಪನಿಂಗ್ ಸೆಲೆಬ್ರೇಷನ್ ಏನ್ ಕೆಲವೇ ದಿನಗಳಲ್ಲಿ ಬೆಳ್ಳಿ ಪರದೆಗೆ ಬರ್ತಾ ಇದೆ. ಸೊ ಯಾವ ರೀತಿ ಅಂತ ಎಲ್ಲೆಲ್ಲಿ ಹೆಂಗ್ ಸೆಲೆಬ್ರೇಷನ್, ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಆಶೀರ್ವಾದ ತುಂಬಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ನೀವು. ಸೊ ಸೆಲೆಬ್ರೇಷನ್, ಓಪನಿಂಗ್ ಸೆಲೆಬ್ರೇಷನ್ಗೆಲ್ಲ ಹೆಂಗ್ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದೆಲ್ಲ? ಪ್ಲಾನ್ ಅನ್ನುವಂಗೆ ಏನಿಲ್ರಿ. ಇದೇ ಫೆಬ್ರವರಿ 21ನೇ ತಾರೀಕು ರಿಲೀಸ್ ಅಂತೇಳಿ ಫಿಕ್ಸ್ ಆಗೈತ್ರಿ. ಹೆಂಗೆ ಏನೇನು ಅಂತೇಳಿ ಗೊತ್ತಿಲ್ಲ. ನೋಡ್ಬೇಕ್ರಿ ಇನ್ನೂ ಏನೇನು ಸರ್ ಹೇಳ್ತಾರೆ ಅಪ್ಡೇಟ್ಗಳು. ಈಗ ನಾವೇನ್ರಿ ಹೇಳೋದು ಹಂಗೆಲ್ಲ ಕನ್ಫರ್ಮ್ ಇಲ್ಲಲ್ಲ. ಸೊ ಎಲ್ಲ ಕಡೆ ರಿಲೀಸ್ ಆಗ್ತೈತ್ರಿ. ಎಲ್ಲ ಥಿಯೇಟ್ರಿಗೆ ಸಾಧ್ಯವಾದಷ್ಟು ವಿಸಿಟ್ ಮಾಡ್ತೀವಿ. ಅವ್ರು ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅದನ್ನು ನಾವು ಭಾಳ ಹತ್ತಿರದಿಂದ ನೋಡೋಕೆ ಟ್ರೈ ಮಾಡ್ತೀವಿ. ನಮ್ಮ ಸೆಲೆಬ್ರೇಷನ್ ಅನ್ನೋಕೆ ಏನಾಕತ್ರಿ, ನಾವು ಮಂದಿ ಏನು ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನ ನೋಡಿ ಖುಷಿ ಪಡ್ತೀವಲ್ಲ, ಅದು ದೊಡ್ಡ ಸೆಲೆಬ್ರೇಷನ್ ರೀ. ನಾವು ಮಾಡೋವಂಥದ್ದು ಏನಿಲ್ಲ. ಸೊ ಖುಷಿ ಐತ್ರಿ. ಈಗ ನೋಡ್ರಿ ಈ ಲೆವೆಲ್ಗೆ ಅದು ಪ್ರಮೋಷನ್ ಎಲ್ಲ ಮಾಡಕತ್ತಾರೆ ನಮ್ಮ ಮಂದಿ. ಬರಾಕತ್ತ ಅನ್ನೋ ತಡ ಇಲ್ದೇ ಎಲ್ಲ ಅವ್ರು ಸ್ಟೋರಿ ಹಾಕೊಳ್ಳೋದು. ನನಗೆ ಒಂದೊಂದು ಸಲ ಸ್ಟೋರಿ ಹಾಕಿದ್ದನ್ನು ರೀಮೆನ್ಷನ್ ಆಗಂಗಿಲ್ಲ, ಲೋಡ್ ಆಗಿ ಆ ರೇಂಜಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಏನೋ ಯಾವುದೋ ಜನ್ಮದ ಏನೋ ಪುಣ್ಯ ಅಂತ ಹೇಳ್ಬೋದು ಅಷ್ಟೇ, ನಮ್ಮ ಮಂದಿ ಪ್ರೀತಿ ಸಿಕ್ಕಿದ್ದೆ. ಸೊ ಅದಾಗಿ ಹಿಂಗೆ ವಿದ್ಯಾ ಗಣೇಶ್ ಅನ್ನೋಂಥ ಒಂದು ಸಿನಿಮಾ ಇಷ್ಟು ಮಸ್ತಾಗಿ ಬಂದೈತಿ. ರೆಡಿನೂ ಹಂಗಾಗೈತೆ ರೀ. ಇನ್ನು ಟ್ರೇಲರ್ ನೋಡಿದ್ಮೇಲೆ ಗೊತ್ತಾಗ್ತೈತೆ ರೀ ಸಿನಿಮಾ ಹೆಂಗೈತೆ ಅಂತ ಒಂದು ಜಜ್ಮೆಂಟ್. ಟೋಟಲಿ ಟೆಕ್ನಿಷಿಯನ್ ಎಲ್ಲ ಬೆಂಗಳೂರು ಅದಾರೆ. ಆಮೇಲೆ ಕ್ಯಾಮ್ರಾಮನ್ ಶೇಖರ್ ಚಂದ್ರು ಸರ್ ಅದಾರ, ಜೋಶಿ ಸರ್ ಅದಾರ, ಆಮೇಲೆ ಪಾತ್ರ ಇದ್ರಾಗ ಮಾಡಿದವರು, ಆಮೇಲೆ ಕಾಕ್ರೋಚ್ ಸುದಿ ಅವ್ರು ಅದಾರ, ಅಪೂರ್ವ ಮೇಡಮ್ ಅವ್ರು ಅದಾರ, ಆಮೇಲೆ ತಬಲಾ ನನ್ನಿ ಸರ್ ಅದಾರ, ರಮೇಶ್ ಭಟ್ ಸರ್ ಅದಾರ, ಆಮೇಲೆ ನಮ್ಮ ಆನಂದ್ ಅದಾನ, ವಿಶಾಲ್, ಆಮೇಲೆ ನಮ್ಮ ಟೋಟಲ್ ಅಲ್ಲಿ ಟೀಮ್ ಎಲ್ಲ ಐತೆ ರೀ. ದೊಡ್ಡ ಆರ್ಟಿಸ್ಟ್ ಎಲ್ಲ ಅದಾರ, ಇನ್ನೂ ಭಾಳ ಜನ ಅದಾರ. ಸೊ ಒಂಥರ ಹಳ್ಳಿ ಸೊಗಡನ ಆ ಕಡೆ ಎಲ್ಲ ಸುತ್ತಮುತ್ತ ನೋಡುವಂಥ ಕಥೆನ ಒಂದು ಗ್ರ್ಯಾಂಡಾಗಿ ತೋರಿಸುವಂಥ ಪ್ರಯತ್ನ ಆಗೈತೆ ರೀ. ಚಂದ ಆಗೈತೆ ರೀ ಓವರಾಲ್ ಎಲ್ಲ.
ಸ್ಮಾಲ್ ಸ್ಕ್ರೀನ್ ಕಂಟೆಂಟ್ ವಿಡಿಯೋಸ್ಗೂ ಬಿಗ್ ಸ್ಕ್ರೀನ್ ಅಲ್ಲಿ ಬರುವಂತಹ ಸಿನಿಮಾಗೂ ಏನ್ ಡಿಫ್ರೆನ್ಸಸ್ ಅನ್ನಿಸ್ತು ನಿಮ್ಗೆ? ಬಿಕಾಸ್ ಯಾಕಂದ್ರೆ ಅದರಲ್ಲೂ ಕೆಲಸ ಮಾಡಿದ್ರ, ಇದರಲ್ಲೂ ಕೆಲಸ ಮಾಡಿದ್ರ, ಏನೆಲ್ಲ ಚಾಲೆಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ? ಫರಕ್ ಏನನ್ನಕ್ಕೆ ಹೆಂಗೆ ಆಕತ್ರಿ, ಈಗ ನಾವು ಕೆಲಸ ಮಾಡೋ ಟೀಮ್ ಮೇಲೆ ಡಿಪೆಂಡ್ ಆಗ್ತೈತಿ. ನಾವು ಯಾರ ಜೊತೆ ಕೆಲಸ ಮಾಡ್ತಿರ್ತೀವೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಉಮೇಶ್ ಸರ್ ಆಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು, ಇವರೆಲ್ಲ ಟೋಟಲ್ ಟೀಮ್ ಐತಲ್ಲ ನಮ್ಮ ಹುಡುಗರು ಎಲ್ಲರೂ. ನಮ್ಗೆ ಅಷ್ಟು ಅನಿಸಿಲ್ಲ ಇದೊಂದು ಹೆವಿ ಎಫರ್ಟ್ ಅನ್ನಂಗೆ. ಎಫರ್ಟ್ ಅಂದ್ರೆ ಇದ್ದೇ ಇರ್ತೈತಿ, ಇಲ್ಲ ಅಂತಲ್ಲ. ಹೆವಿ ತಲೆ ಮೇಲೆ ಅನ್ನುವಂಗೆ ಫೀಲ್ ಇರಂಗಿಲ್ಲ. ಯಾಕಂದ್ರೆ ಒಬ್ರಿಗೇನೋ ವಾಜ್ಯ ಆಗೈತೆ ಅಂದ್ರೆ ಇನ್ನೊಬ್ರು ತೊಗೊಂತಿರ್ತಾರೆ. ಸೊ ಹಂಗೆ ಮಾಡ್ಕೊಂಡು ಹೋಗ್ತೀವಿ ನಾವು. ಪ್ರೊಫೆಷನಲ್ ಆಗಿ ಇದಿಷ್ಟ ಗೆರೆ ಹೊಡೆದಂಗೆ, ಇದು ಒಂದೇ ಕೆಲಸ, ಇದು ಅವನೇ ಮಾಡಬೇಕು, ಇಲ್ಲೇನೋ ಬಿದ್ದೈತಂದ್ರೆ ಅವನೇ ತೆಗಿಬೇಕು. ಸೊ ಆ ಥರ ಎಲ್ಲ ಇರಂಗಿಲ್ಲ ರೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.